ಪ್ರಭಾವಿ ಕಾಂಗ್ರೆಸ್ ಮುಖಂಡ ಹಾಗೂ ದಲಿತ ಸಮುದಾಯದ ನಾಯಕ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಂ ಶ್ರೀನಿವಾಸರನ್ನು ಕೊಲೆ ಮಾಡಿರುವ ಹಿನ್ನೆಲೆ ಶ್ರೀನಿವಾಸಪುರ ಪಟ್ಟಣದ ವಾರ್ಡ್ ನಂಬರ್ 20 ಪುರಸಭೆ ಸದಸ್ಯೆ ಲೀಲಾವತಿ ಶ್ರೀನಿವಾಸರವರ ಮಗ ಚಂದನ್ ಅನ್ನು ಬಂಧಿಸಿದ್ದಾರೆ. ಈ ಹಿನ್ನೆಲೆ ಪುರಸಭೆ ಸದಸ್ಯೆ ಲೀಲಾವತಿ ಶ್ರೀನಿವಾಸರವರು ಕೂಡಲೇ ನೈತಿಕ ಹೊಣೆ ಹೊತ್ತು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಪುರಸಭೆ ಸದಸ್ಯರ ಮನೆಯ ಮುಂದೆ ವಾರ್ಡ್ ನಂಬರ್ 20ರ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಈ ಕುರಿತು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸಾರ್ವಜನಿಕರು ಮನವಿ ಪತ್ರ ಸಲ್ಲಿಸಿದ್ದಾರೆ. ಕಾರಣ ಅಂದ್ರೆ ಈ ಕೊಲೆಯಲ್ಲಿ ಆರೋಪಿ ತಂದೆ ತಾಯಿ ಇದ್ದಾರೆ. ಬೇಡ, ಕೊಲೆ ಆರೋಪಿ ಬಂದು ಕೌನ್ಸಿಲರ್ ಲೀಲಾವತಿ ಮಗ. ಅವರು ಹುದ್ದೆಗೆ ರಾಜೀನಾಮೆ ಕೊಡಬೇಕು. ಅವ್ರ ಮನೆಯ ಬಿಲ್ಗಳು 3 ಆಗಿದೆ, ಅದು ತನಿಖೆ ಆಗಬೇಕು. ಅವರು ಈ ಕೊಲೆನಾಗೆ ಯಾರಿದ್ದಾರೆ ಅವ್ರು ನಮ್ಮ ಏರಿಯಾನಾಗ ಬರಬಾರ್ದು. ಅವರೆಲ್ಲ ಬದುಕೊಳ್ಳಿ, ನಮ್ಗೆ ಅವಶ್ಯಕತೆ ಇಲ್ಲ. ನಾವಿಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ವಿ. ಮತ್ತೆ ಅವ್ರು ಬಂದ್ರೆ ಮತ್ತೆ ಇಲ್ಲಿ ರಕ್ತಪಾತಗಳಾಗೋದಂತೂ ಖಂಡಿತ. ಅವ್ರನ್ನ ಜಿಲ್ಲಾಡಳಿತ ಕಾನೂನು ಕ್ರಮದಿಂದ ಗಡೀಪಾರು ಮಾಡಬೇಕು. ಶ್ರೀನಿವಾಸಪುರ ತಾಲೂಕು ಎಂಟ್ರಿ ಆಗ್ದಿರ ಆ ಥರ ನೀವು ಮಾಧ್ಯಮ ಮಿತ್ರರು ನಾನು ಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ.